ನಮಸ್ತೆ, ನನ್ನ ಹೆಸರು ರಾಜೇಶ್ವರಿ ಎಚ್.ಡಿ. ಜಿಪಿಟಿ ಗಣಿತ ವಿಜ್ಞಾನ ಶಿಕ್ಷಕಿ, PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸಂಡೂರು, ಬಳ್ಳಾರಿ ಜಿಲ್ಲೆ. ಕಬ್ಬಿಣವನ್ನು ಯಾರು ನಾಶ ಮಾಡಲು ಸಾಧ್ಯವಿಲ್ಲ. ಅದರೊಳಗಿರುವ ತುಕ್ಕೆ ಅದನ್ನು ನಾಶ ಮಾಡುತ್ತದೆ. ಯಾವೊಬ್ಬ ಮನುಷ್ಯನನ್ನು ಯಾರು ನಾಶ ಮಾಡಲು ಸಾಧ್ಯವಿಲ್ಲ. ಅವನೊಳಗಿರುವ ಮನಸ್ಥಿತಿಯೇ ಅವನನ್ನು ನಾಶ ಮಾಡುತ್ತದೆ ಎಂದು ಪ್ರಖ್ಯಾತ ಉದ್ಯಮಿ ರತನ್ ಟಾಟಾ ಅವರು ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ನಮ್ಮ ಮನಸ್ಥಿತಿಯನ್ನು ಉತ್ತಮವಾಗಿಟ್ಕೊಂಡು ಉತ್ತಮವಾದ ಜೀವನವನ್ನು ಹೇಗೆ ನಡೆಸೋದು? ನಮ್ಮ ಜೀವನದಲ್ಲಿ ಹಾಸ್ಯ ಅಥವಾ ನಗುವನ್ನ ಅಳವಡಿಸ್ಕೊಳ್ತಾ ಹೋಗ್ಬೇಕು. ಈ ಒಂದು ಪ್ರಪಂಚದಲ್ಲಿ ಇತ್ತೀಚಿನ ಒತ್ತಡದ ಕಾರ್ಯಗಳಲ್ಲಿ ಜನರು ತೊಡಗಿ ಈ ನಗುವನ್ನ ಮರೆತು ಹೋಗ್ತಾ ಇದ್ದಾರೆ. ಈ ಯಾಂತ್ರಿಕ ಬದುಕಿನಲ್ಲಿ ದೈವದತ್ತವಾಗಿ ಬಂದಂತಹ ನಗುವನ್ನು ಕಣ್ಮರೆಯಾಗಿ ಆಗ್ತಾ ಇದೆ. ಈ ನಗದೇ ಇದ್ದರೆ ನಮ್ಮ ಭಾವನೆಗಳು ನಮ್ಮ ದೇಹದ ಮೇಲೆ ಅನೇಕ ದೌರ್ಬಲ್ಯಗಳನ್ನ ಉಂಟು ಮಾಡುತ್ತೆ. ಸಿಟ್ಟಿನಿಂದ ಲಿವರ್ ಹಾಳಾಗುತ್ತದೆ, ದುಃಖದಿಂದ ಹೊಟ್ಟೆ ದುರ್ಬಲವಾಗುತ್ತದೆ, ಒತ್ತಡದಿಂದ ಮೆದುಳು ಮತ್ತು ಹೃದಯ ದುರ್ಬಲವಾಗುತ್ತದೆ, ಹೆದರಿಕೆಯಿಂದ ಕಿಡ್ನಿ ಹಾಳಾಗುತ್ತದೆ. ಅದೇ ಪ್ರೀತಿ ಮತ್ತು ನಗು ವಿಶ್ವಾಸದಿಂದ ಪ್ರೀತಿಯ ಬಾಂಧವ್ಯವು ಹೆಚ್ಚಾಗುತ್ತದೆ. ನಗುವಿನಿಂದ ಮತ್ತು ಮುಗುಳ್ನಗೆಯಿಂದ ಆನಂದದ ಜೀವನವನ್ನು ನಾವು ನಡೆಸಬಹುದು. ಹಾಗೆ ಈ ಒಂದು ಒತ್ತಡದ ಜೀವನದಲ್ಲಿ ಕೆಲವು ಜನರು ನಗುವುದಕ್ಕೆ ದುಡ್ಡು ಕೊಡಬೇಕೆ, ನಗುವಿಗೆ ಖರ್ಚಿದೆಯೇ, ನಗುಲಕ್ಕೂ ಕೂಡ ಏನು ಮಾಡ್ತಾ ಇದ್ದಾರೆ, ಜಿಬ್ಬಣತನವನ್ನ ತೋರಿಸ್ತಾ ಇದ್ದಾರೆ. ಕೆಲವು ಜಾತಿಯ ಜನರಿದ್ದಾರೆ, ಕೆಲವರು ನಗುವುದನ್ನೇ ಸಹಿಸುತ್ತಿಲ್ಲ. ಕೆಲವರು ಸಂತೋಷವಾಗಿ ನಗುತ್ತಾ ಇದ್ದಾಗ ಅವರು ಎಷ್ಟು ನಗುತ್ತಾ ಇದ್ದಾರೆ, ಎಷ್ಟು ಅಂತ ಅಸೂಯೆ ಪಡ್ತಾ ಇದ್ದಾರೆ. ಹಾಗೆ ಅವ್ರ ಥರ ನಾವು ನಗ್ತಾ ಇರಬೇಕು, ಚೆನ್ನಾಗಿರ್ಬೇಕು ಅಂತ ಅನ್ಕೊಂತಾರೆ. ಆದರೆ ಅವರು ನಗೋದು ಇಲ್ಲ, ಅಸೂಯೆ ಮಾತ್ರ ಪಡ್ತಾ ಅವರ ಜೀವನವನ್ನ ಅವರು ಸ್ಪಾಯಿಲ್ ಮಾಡ್ಕೊತಾ ಇದ್ದಾರೆ. ಆದರೆ ನಗುವುದರಿಂದ ನಮ್ಮ ಜೀವನದಲ್ಲಿ ಅನೇಕ ಪ್ರಯೋಜನಗಳಿದ್ದಾವೆ. ಹೇಗೆ ನಮ್ಮ ದೇಹದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಎಂಡೋಮಾರ್ಫಿನ್ ಅಂತೇಳಿ. ಆ ಎಂಡೋಮಾರ್ಫಿನ್ ಅಂತಕ್ಕಂಥ ಹಾರ್ಮೋನ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ರೋಗ ನಿರೋಧಕ ಶಕ್ತಿಯು ನಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂಥ ಎಲ್ಲ ನೋವುಗಳನ್ನು ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ತಲೆನೋವಾಗಿರ್ಬೋದು, ಕೈಕಾಲು ನೋವುಗಳು, ಮೈ ನೋವು, ಈ ಥರ ಅನೇಕ ನೋವುಗಳನ್ನು ಕಡಿಮೆ ಮಾಡುತ್ತೆ. ಹಾಗೆ ಈ ಒಂದು ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಉಂಟಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ, ವೈರಸ್ಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ನಾವು ಲವಲವಿಕೆಯಿಂದ ಇರುವಂತೆ ನೋಡಿಕೊಳ್ಳುತ್ತೆ. ಹಾಗೆ ಇನ್ನೂ ಒಂದು ಮಾತಲ್ಲಿ ಕೂಡ ನಾವು ನಗುವಿನ ಒಳಗಿದೆ ನೋವಿನ ಗುಳಿಗೆ ಅಂತ ಹೇಳ್ತೀವಿ. ಅಂದರೆ ನಗುವುದರಿಂದ ನಮಗೆ ದೇಹಕ್ಕೆ ಒಳ್ಳೆಯ ಔಷಧಿ ಇದೆ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಹಾಗೆ ನಮ್ಮ ಜ್ಞಾಪಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತಾ ಹೋಗುತ್ತೆ. ಹಾಗೆ ಶ್ವಾಸಕೋಶದ ತೊಂದರೆಗಳನ್ನು ಕೂಡ ನಗುವಿನಿಂದ ನಾವು ಏನು ಮಾಡ್ಬೋದು, ನಿರ್ಮೂಲನೆ ಮಾಡ್ಬೋದು. ಈ ರೀತಿಯಾಗಿ ನಗುವಿನಿಂದ ಅನೇಕ ಪ್ರಯೋಜನಗಳನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ನೀವು ಪಡ್ಕೊಳ್ಳಿ, ನಿಮ್ಮ ಸಂತೋಷದ ಜೀವನವನ್ನು ಸಾಗಿಸ್ತಾ ಹೋಗ್ರಿ. ಹಾಗೆ ನಾವು ಏನು ಮಾಡಬೇಕು, ಈ ನಗುವುದಕ್ಕೆ ಏನು ಮಾಡ್ತಾರೆ, ನಕ್ಕತ್ತನೆ ಕುತ್ಕೊಂಡ್ಬಿಡ್ಬೇಕಾ? ಅಲ್ಲ, ನಾವು ಸಮಯ ಸಿಕ್ಕಾಗ ಕೆಲವು ಹಾಸ್ಯಾತ್ಮಕ ವಿಡಿಯೋಗಳನ್ನು ನೋಡ್ತಾ ಇರಬೇಕು. ಅಂದರೆ ನಮ್ಮ ಕರ್ನಾಟಕದ ಹಾಸ್ಯಮಯ ದಿಗ್ಗಜರು ಅಂತಲೇ ನಾವು ಹೇಳ್ತೀವಿ. ಪ್ರಾಣೇಶ್ವರರಾಗಿರ್ಬೋದು, ಪ್ರೊಫೆಸರ್ ಕೃಷ್ಣೇಗೌಡರಾಗಿರ್ಬೋದು, ಹಾಗೆ ಸುಧಾ ಬರ್ಗೂರಾಗಿರ್ಬೋದು, ಕಣ್ಣಣ್ಣವರಾಗಿರ್ಬೋದು, ಹೀಗೆ ಅನೇಕ ದಿಗ್ಗಜರನ್ನು ನಾವು ಕಾಣ್ತೀವಿ. ಅವರು ಹೇಳಿರ್ತಕ್ಕಂಥ ಹಾಸ್ಯಾತ್ಮಕ ವಿಡಿಯೋಗಳನ್ನು ನಾವು ಆಲಿಸೋದು ಅಥವಾ ನೋಡೋದು, ಚಾರ್ಲಿ ಚಾಂಪಿಯನ್ ಅವರ ಚಿತ್ರಗಳನ್ನು ನೋಡ್ತಕ್ಕಂಥದ್ದು, ಅದರಿಂದ ನಮ್ಮಲ್ಲಿ ಅನೇಕ ಒಂದು ಹಾಸ್ಯಾತ್ಮಕ ನಮ್ಮಲ್ಲಿ ಬೆಳೆಯುತ್ತೆ. ಹಾಗೆ ನಮಗೆ ಬರ್ತಕ್ಕಂಥ ಎಲ್ಲ ತೊಂದರೆಗಳನ್ನು, ಒತ್ತಡಗಳನ್ನು ನಾವೇನು ಮಾಡ್ಬೋದು, ನಿರ್ಮೂಲನೆಯನ್ನು ಮಾಡ್ಕೊಳ್ತಾ ಹೋಗ್ಬೋದು. ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಅನುಭವವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ಮನೆಯಲ್ಲಿ ಇರಬೇಕಾದಾಗೆ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ ಬರ್ತಾನೆ ನಮ್ಮ ಮನೆಗೆ. ಬಂದು ಹೇಳ್ತಾರೆ ನಮ್ಮ ಮನೆಯವರಿಗೆ, ಇಲ್ಲ ಸರ್, ನನ್ನ ಮಗಳದ್ದು ಎಂಗೇಜ್ಮೆಂಟ್ ಇದೆ, ನೀವು ಖಂಡಿತವಾಗಿ ಬರಲೇಬೇಕು. ಆಯ್ತು ಸರ್, ಬರ್ತೀವಿ ಅಂತ ಹೇಳಿದ್ರು. ನಮ್ಮ ಮನೆಯವರಿಗೆ ಮಾತ್ರ ಅಡ್ರೆಸ್ ಹೇಳೋಗಿದ್ರು, ಆದರೆ ನನಗೆ ಗೊತ್ತಿರಲಿಲ್ಲ ಅಡ್ರೆಸ್ಸು. ಆ ಒಂದು ಸಮಯ ಬಂದಿತ್ತು, ಎಂಗೇಜ್ಮೆಂಟ್ಗೆ ಹೋಗುವಂಥ ಸಮಯ ಬಂದಿತ್ತು. ಆಗ ಬಂದಾಗ ಏನಾಯಿತು ಅಂತಂದರೆ, ನಮಗೆ ಸ್ಕೂಲ್ ಅವರ್ಸ್ ಕೂಡ ಇತ್ತು. ಅಂದರೆ ನಾವು 12:30ಯಿಂದ 1:30 ಒಳಗಡೆ ಬೇಗ ಎಂಗೇಜ್ಮೆಂಟನ್ನು ಮುಗಿಸ್ಕೊಂಡು ಶಾಲೆಗೆ ಬರೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಆ ಒಂದು ಬ್ಯುಸಿಯಲ್ಲಿ ಏನಾಯಿತು, ನಮ್ಮ ಮನೆಯವರು ಹೇಳಿರ್ತಕ್ಕಂಥ ಅಡ್ರೆಸ್ಸಿಗೆ ನಾವು ಹೋಗಿ ಸ್ವಲ್ಪ ಕುತ್ಕೊಂಡ್ವಿ. ಯಾರು ಅಲ್ಪ ಸ್ವಲ್ಪ ಮುಸ್ಲಿಮ್ಸ್ ಎಲ್ಲರೂ ಅಡ್ಡಾಡ್ತಾ ಇದ್ರು. ಅವರೆಲ್ಲ ಅಡ್ಡಾಡಬೇಕಾದಾಗ ಅದು ಬಿರಿಯಾನಿ ಸ್ಮೆಲ್ ಕೂಡ ತುಂಬ, ಪಕೋಡ ಮತ್ತು ಬಿರಿಯಾನಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರ್ತಿತ್ತು. ಯಾವಾಗ ಊಟ ಮಾಡ್ತೀವ ಅನ್ನೋ ಆ ಒಂದು ಆಗಿತ್ತು ನಮಗೆ. ಹಾಗಾಗಿಂದ ಯಾರು ಬಂದಿಲ್ಲ, ಹೆಣ್ಣು ಗಂಡು ಇಲ್ಲ ಹೆಂಗಪ್ಪ ಹೋಗೋದು ಊಟಕ್ಕೆ. ಆದರೆ ಅವರೇ ಕರ್ಬಿಟ್ರು, ಬನ್ನಿ ಊಟಕ್ಕೆ ಅಂತ. ನಮ್ಗೆ
ಖುಷಿ ಆಗ್ಬಿಡ್ತು. ಉಂಡ್ಬಿಡ್ಬೋದ ಪಾಠ ಅಂತ ಓದಿ ಊಟ ಮಾಡಿ ಚೆನ್ನಾಗಾಯಿತು. ಬಂದ್ವಿ, ಕೂತ್ಕೊಂಡ್ವಿ, ಹೆಣ್ಣು ಗಂಡು ನಿಂತಿದ್ರು. ಹೆಂಗ ಬಂದಿದ್ದಾರಲ್ಲ ಅವರಿಗೆ ವಿಶ್ ಮಾಡಿ ಹೋಗ್ಬಿಡೋಣ ಅಂತೇಳಿ ಮೇಲೆ ಹೋಗ್ತಾ ಇದ್ವಿ. ಅವರು ನೋಡ್ತಾ ಇದ್ದಾರೆ ನಮ್ಮನ್ನು, ಇವ್ರು ಯಾರು ಇರ್ಬೋದು ಅಂತೇಳಿ ನಾವು ಹೋದ್ವಿ. ಅವರಿಗೆ ವಿಶ್ ಹ್ಯಾಪಿ ಎಂಗೇಜ್ಮೆಂಟ್ ಅಂತ ಹೇಳಿದ್ವಿ. ವಿಶ್ ಹ್ಯಾಪಿ ಎಂಗೇಜ್ಮೆಂಟ್ ಅಂದ ತಕ್ಷಣ ಆ ಹುಡುಗ ಹೇಳ್ತಾನೆ, ಇದು ಎಂಗೇಜ್ಮೆಂಟ್ ಅಲ್ಲ, ಅವಳೇ ಮದುವೆ ಆಗೋಗಿದೆ, ಇದು ನಿಖಾ ಅಂತ ಹೇಳಿದವು. ಆವಾಗ ನಮಗೆ ಎಷ್ಟು ಇದಾಯ್ತು ಅಂತಂದರೆ, ಹೆಂಗಪ್ಪ ಇದು, ನಾವು ಅದು ಊಟ ಆಯಿತು, ಎಲ್ಲ ಆಯಿತು, ಹಾಗಾದ್ರೆ ಯಾರಿಗೆ ಇದಕ್ಕೆ ಬಂದಿವೆ? ಅವರು ನಮ್ಮನ್ನು ಮತ್ತೆ ವಿಚಾರಿಸಿದ್ರು, ಯಾವುದು ಇದಕ್ಕೆ ಹೋಗ್ಬೇಕಾಯ್ತು? ಇಲ್ಲ ಹಿಂಗೆ ಬಾವಳ್ಳಿ ಅಂತಿದ್ರು, ಅವರು ನಮ್ಗೆ ಎಂಗೇಜ್ಮೆಂಟ್ ಹೇಳಿದರು ಅಂತೇಳಿ. ಆದ್ರೆ ಹೌದಾ, ಹಾಗಾದ್ರೆ ಅವ್ರದ್ದು ಪಕ್ಕದಲ್ಲಿದೆ ಅವ್ರ ಫಂಕ್ಷನ್ನು ಅಂತ ಹೇಳಿದರು. ಅವಾಗ ನನಗೆ ಎಷ್ಟು ಒಂಥರ ನಾಚಿಕೆ ಆಯಿತು. ಆದರೆ ನಾನು ಅದನ್ನು ಆ ಥರ ಭಾವಿಸ್ಲಿಲ್ಲ. ತುಂಬ ಮನೆಗೆ ಹೋದ್ಮೇಲೆ ನಕ್ಕು ಮತ್ತು ನಮ್ಮ ಸ್ಟಾಫಿಗೆಲ್ಲ ಹೇಳಿ, ಆಮೇಲೆ ನನಗೆ ಸಿಕ್ಕಾಪಟ್ಟೆ ನನ್ನ ಫ್ರೆಂಡ್ಸಿಗೆಲ್ಲನೂ ಅದನ್ನು ಹಂಚ್ಕೊಂಡು ಅಷ್ಟಿಷ್ಟು ನಕ್ಕಿಲ್ಲ ನಾನು. ಅವರು ನಕ್ಕರು, ಎಂಥ ಇದಾಗಿದೆ ಇಲ್ಲ ಅಂತೇಳಿ ನಾನು ತುಂಬಾ ನಕ್ಕೆ. ಆದರೆ ಆವಾಗ ಅಂದರೆ ನೋಡಿ, ನಾವು ನಮ್ಮ ಜೀವನದಲ್ಲಿ ಕೂಡ ಹಾಸ್ಯಾತ್ಮಕ ಅನೇಕ ಘಟನೆಗಳು ನಡೀತಾ ಇರ್ತವೆ. ಅಂಥವನ್ನ ನಾವು ಏನು ಮಾಡಬೇಕು? ನಗಬೇಕು. ಆ ನಗನ್ನು ನಮ್ಮ ಅನುಭವಗಳನ್ನು ಇನ್ನೊಬ್ಬರ ಹತ್ರ ಹಂಚ್ಕೊಂಡು ನಾವು ನಗಬೇಕು. ನಾವು ಒಂದೇ ನಗೋದಲ್ಲ, ಇನ್ನೊಬ್ಬರ ಜೊತೆಗೆ ಇನ್ನೊಬ್ರು ನೋಡಿ ನಗೋದು ಅಲ್ಲ, ಅವರ ಜೊತೆಗೆ ಸೇರಿಕೊಂಡು, ಎಲ್ಲರ ಜೊತೆಗೆ ಸೇರಿಕೊಂಡು ನಗೋದೇ ಒಂದು ಹಾಸ್ಯ ಕೂಡ ನಮಗೆ ಅದಕ್ಕೆ ಒಂದು ಲಾಭವನ್ನು ಕೊಡುತ್ತೆ ಅಂತಕ್ಕಂಥದ್ದು. ಹಾಗೆ ಇನ್ನೊಂದು ಹೇಳೋದಾದರೆ, ಒಬ್ಬ ಡಾಕ್ಟರ್ ಇರ್ತಾನೆ. ಆ ಡಾಕ್ಟರ್ ಹತ್ರ ಒಬ್ಬ ರೋಗಿ ಬರ್ತಾನೆ, ಅವ್ನು ತುಂಬ ದಪ್ಪ ಇರ್ತಾನೆ. ಬಂದು, ಡಾಕ್ಟ್ರೇ ನೋಡಿ, ನನ್ನ ದೇಹ ಎಲ್ಲ ದಪ್ಪ ಆಗ್ಬಿಟ್ಟಿದೆ, ನಡೆಯೋಕ್ಕೂ ಆಗಲ್ಲ, ಏನು ಮಾಡಲಿ? ಏನಪ್ಪ, ನೀನು ಸ್ವಲ್ಪ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊ, ಇಂತಿಂಥದ್ದು ಊಟ ಮಾಡು, ಇಂತಿಂಥದ್ದು ಬಿಡು ನೀನು. ಆನಂತರ ನೀನು ಸ್ವಲ್ಪ ದಿನಾಲಿ 2 ಕಿಲೋಮೀಟ್ರ್ ವಾಕ್ ಮಾಡು, ನೀನು ಯಾಕೆ ತೆಳಗಾಗಲ್ಲ ನೋಡೋಣ ಅಂತ. ಆಯಿತು ಡಾಕ್ಟ್ರೆ, ಇವತ್ತಿಂದ ನಾನು ವಾಕ್ ಸ್ಟಾರ್ಟ್ ಮಾಡ್ತೀನಿ, ಆಹಾರ ಪದ್ಧತಿ ಸ್ಟಾರ್ಟ್ ಮಾಡ್ಕೊತೀನಿ ಅಂತೇಳಿ ಅವ್ನು ಖುಷಿಯಾಗಿ ಅಲ್ಲಿಂದ ಹೋಗ್ತಾನೆ. ಹೋದ ತಕ್ಷಣ ಅವತ್ತಿಂದ ಒಂದು 2 ಕಿಲೋಮೀಟ್ರ್ ನಡೆಯೋಕ್ಕೆ ಪ್ರಾರಂಭಿಸ್ತಾನೆ. ಒಂದು ವರ್ಷ ಆಗುತ್ತೆ ಅವನು ವಾಕಿಂಗ್ ಪ್ರಾರಂಭ ಮಾಡಿ. ಅವ್ನು ಫೋನ್ ಮಾಡ್ತಾನೆ, ಡಾಕ್ಟ್ರೆ ಯಾರಪ್ಪ? ನಾನು ದಪ್ಪ ಇದ್ದೆಲ್ಲ ಬಂದಿದ್ದೆಲ್ಲ ಅದು. ಹೌದಾ, ಏನಪ್ಪ ಈಗ ಯಾಕೆ ಫೋನ್ ಮಾಡೋಣ? ಇಲ್ಲ ಸರ್, ನನಗೆ 1 ವರ್ಷ ಆಯ್ತು 2 ಕಿಲೋಮೀಟ್ರಿಂದ ನಡೆದು ಈಗ ಏನಿದ್ದೀನಿ ಅಂದರೆ, ನಾನೀಗ ಪಾಕಿಸ್ತಾನದಲ್ಲಿದ್ದೀನಿ ಸರ್. ಅದಪ್ಪ, ನೀವು ಪಾಕಿಸ್ತಾನದಲ್ಲಿದೆಯಾ? ಅಲ್ಲ ಸರ್, ನಾನು ಪಾಕಿಸ್ತಾನದಲ್ಲಿದ್ದೀನಿ, ಹಿಂದಕ್ಕೆ ಬರ್ತೀನಿ, ಇಲ್ಲ ನನಗೆ ಈಜಿಪ್ಟಿಗೆ ಹೋಗ್ತೀನಿ ಸರ್ ಅಂತಂತ. ಅವಾಗ ಡಾಕ್ಟ್ರಿಗೆ ಏನಾಯ್ತು, ತಲೆಚಕ್ರ ಬಂದು ಬಿದ್ದೋಗ್ಬಿಡ್ತಾನೆ. ನೋಡಿ, ಇಂಥ ಹಾಸ್ಯಾತ್ಮಕ ಜೋಕ್ಗಳನ್ನು ನಾವು ಕೇಳ್ತಾ ಇರಬೇಕು, ನೋಡ್ತಾ ಇರಬೇಕು. ಇದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಏನು ಪ್ರಯೋಜನಗಳು ಯಾವ್ಯಾವ ರೀತಿಯಾಗಿ ಇದ್ದಾವೆ ಅಂತ ಹೇಳಿದೆಲ್ಲ, ಆ ಪ್ರಯೋಜನಗಳು ನಮ್ಮ ದೇಹದಲ್ಲಿ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಹಾಗೆ ಇನ್ನೊಂದು ಪ್ರಾಣೇಶ್ ಅವ್ರದ್ದು ನನಗೆ ತುಂಬ ಇಷ್ಟ ಆಗಿರ್ತಕ್ಕಂಥ ಜೋಕ್ ಏನಂತಂದರೆ, ಅವರು ಒಂದು ಯಾವುದೋ ಫಂಕ್ಷನ್ಗೆ ಹೋಗ್ಬೇಕಾಗಿರುತ್ತೆ. ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅವರು ಅಂದರೆ ಬೆಳಿಗ್ಗೆ ಒಂದು 4-5 ಗಂಟೆಗೆ ಅವರು ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ರೋಡಲ್ಲಿ ಹೋಗ್ಬೇಕಾದಾಗ ಸುಮಾರು ದೂರದಲ್ಲಿ ಒಂದು 5-6 ಜನ ಏನಿರ್ತಾರೆ, ನಿಂತ್ಕೊಂಡಿರ್ತಾರೆ. ಈ ಕಡೆ ರೋಡಲ್ಲಿ ಲೈನಲ್ಲಿ ನಿಂತಿರ್ತಾರೆ, ಈ ಕಡೆ ರೋಡಲ್ಲಿ ಒಂದು 10 ಜನ ನಿಂತಿರ್ತಾರೆ. ಅವನು ಮುಂದೆ ನನ್ನ ಸ್ವಾಗತ ಮಾಡಲಿಕ್ಕೆ ಇಷ್ಟು ಬೇಗ ಬಂದು ನಿಂತ್ಕೊಂಡಿದ್ದಾರಲ್ಲ, ಇಲ್ಲಿ ಇಷ್ಟು ಬೇಗ, ಅದು ಬೆಳಗ್ಗೆ ಮುಂಜಾನೆ 4:30-5 ಗಂಟೆ ಸಮಯದಲ್ಲಿ ಇಷ್ಟು ಜನ ಬಂದು ನನ್ನನ್ನು ಏನು ಮಾಡ್ತಿದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರಲ್ಲ, ನನಗೆ ಎಷ್ಟು ಖುಷಿ ಆಗ್ತಾ ಇದೆಯಲ್ಲ ಅಂತೇಳಿ ಅವ್ನು ಏನು ಮಾಡ್ತಾರೆ, ಕಾರ್ ಹತ್ರ ಬಂದಂಗೆಲ್ಲ ನೋಡ್ತಾನೆ, ಅವ್ರ ಕೈಯಲ್ಲಿ ಚೌಂಬಿಡ್ತಾನೆ. ಅಂದರೆ ನೋಡ್ರಿ, ಅದು ಎಷ್ಟು ಹಾಸ್ಯಾತ್ಮಕವಾಗಿ ಅವ್ರು ತಗೊಂಡಿದ್ದು, ಅದನ್ನು ಎಲ್ಲರಿಗೂ ಹೇಳಿದ್ರು. ಅದೇ ಅನುಭವ ಅವರಿಗೆ ಆಗಿದ್ದು. ಅವರಾಗೆ ಆ ಜೋಕನ್ನು ಸೃಷ್ಟಿ ಮಾಡಿಲ್ಲ, ಅವರ ಅನುಭವ, ಅವರ ಜೀವನದಲ್ಲಿ ಫಂಕ್ಷನ್ಗೆ ಹೋಗ್ಬೇಕಾಗಿರ್ತಕ್ಕಂಥ ನಡೆದಿರ್ತಕ್ಕಂಥ ಒಂದು ಅನುಭವವನ್ನು ಅದನ್ನೇ ಜೋಕಾಗಿ ಅವ್ರು ಏನು ಮಾಡಿದ್ರು, ಎಲ್ಲರಿಗೂ ಹೇಳಿ ನಗಿಸ್ತಾ ಹೋದ್ರು. ಈ ಥರ ನಗುವುದನ್ನು ನಮ್ಮ ಜೀವನದಲ್ಲಿ ನಾವು ಕಲ್ತ್ಕೋಬೇಕು. ಕೆಲಸ ಮಾಡಬೇಕಾದಾಗೆ ಹಾಸ್ಯಗಳನ್ನು ಕೇಳಿ ದಯಮಾಡಿ. ಕೇಳೋದ್ರಿಂದ ಹಾಗೆ ಒಬ್ಬ ಅಣ್ಣವರು ಹೇಳ್ತಾರೆ, ರಾಜ್ಕುಮಾರ್ ಹೇಳ್ತಾರೆ, ಹೇಗೆ ನಮ್ಮ ಜೀವನವನ್ನು ಯಾವ ಥರ ನಡೆಸಬೇಕು ಅಂತ. ನಗುತ್ತಾ ನಲಿ ಏನೇ ಆಗಲಿ ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ಎಷ್ಟೇ ಒತ್ತಡಗಳಿರಲಿ, ಎಷ್ಟೇ ಕಾರ್ಯಗಳಿರಲಿ, ಏನೇ ಆಗಲಿ, ನಾವು ನಗ್ತಾ ಏನು ಮಾಡೋಣ, ಜೀವನವನ್ನು ಸಾಗಿಸ್ತಾ